ವೆಲ್ಕಮ್ ಟು CS ನ್ಯೂಸ್. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರ, ಕಳೆದ 2 ತಿಂಗಳಿಂದ HS ಗಾರ್ಡನ್ನ ನಿವಾಸಿಯಾದಂಥ ಸಲೀಂ ಕುಟುಂಬದ ಒಂದು ವಿಡಿಯೋವನ್ನು ನಿಮ್ಮ ಮುಂದಿಟ್ಟಿದ್ದೆ. ಅದರ ಇಂಪ್ಯಾಕ್ಟ್ ಚಿತ್ರಣವನ್ನು ನಿಮ್ಮ ಮುಂದೆ ಕೊಡಲು ಪ್ರಯತ್ನಿಸ್ತಿದ್ದೇನೆ. ಬನ್ನಿ ವೀಕ್ಷಕರೇ, ನಿಮ್ಮ ಮುಂದೆ ಹಳೆಯ ಚಿತ್ರಣಗಳನ್ನು ನಿಮ್ಮ ಮುಂದಿಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಇರುವಂತಹ ಒಂದು ಸಲೀಂ ಎನ್ನುವಂಥ ಒಂದು ಕುಟುಂಬದ ದಾರುಣ ದುರಂತದ ಚಿತ್ರಣವನ್ನು ನಿಮಗೆ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಬನ್ನಿ, ನೇರವಾದ ವೀಕ್ಷಣೆ. ಏನು ನಿಮ್ಮ ಹೆಸರೇನು? ಏನು ನಿಮ್ಮ ಸಮಸ್ಯೆ ಏನು? ಆಟೋ ಡ್ರೈವರು ಅಕ್ಬರ್ ಸಲೀಂ ಅಂತ. ನನಗೆ 4 ವರ್ಷದಿಂದ ಕಿಡ್ನಿ 2 ಹೋಗಿತ್ತು. ಒಂದು ಎಲ್ಲಿ ಹೋದ್ರೆ ನೋಡ್ತಾ ಇಲ್ಲ. ನಮ್ಮ ಗೋಲ್ಡ್ ಹಾಸ್ಪಿಟಲ್ಗೆ ಹೋದ್ರೆ ಬೆಂಗಳೂರು ಬರ್ಕೊಡ್ತಾರೆ. ಅಲ್ಲಿ ಹೋದ್ರೆ ಒಂದು 2-3 ಇಟ್ಕೊಂಡು ಕಲಿಸ್ಬಿಡ್ತಾರೆ. ಈಗ ಏನಾಗಿದೆ ನಿಮ್ಮ ಪರಿಸ್ಥಿತಿ? ಏನೀಗ ನಮಗೆ ಇವಾಗ 2 ಕಿಡ್ನಿ ಹೋಗೈತೆ, ಲಿವರ್ ನೀರು ತುಂಬ್ಕೊಂಡೈತೆ. ಈಗ ಯಾವ ಹಾಸ್ಪಿಟ್ಲ್ಗೂ ನೀನು ಕರ್ಕೊಂಡು ಹೋಗಕ್ಕೆ ಶಕ್ತಿ ಇಲ್ಲ. ನಿಮ್ಮ ಮನೇಲಿ ನುಡಿದಂತೆ ನಡೆದ ಸಂದೀಪ್ ರೆಡ್ಡಿ ಅವರು. ವೀಕ್ಷಕರೇ, ಸಲೀಂ ಅವರ ವಿಡಿಯೋವನ್ನು ನೋಡಿದ ತಕ್ಷಣವೇ ನನಗೆ ಕರೆ ಮಾಡಿ ನಾನು HS ಗಾರ್ಡನ್ಗೆ ಬರುತ್ತಿದ್ದೇನೆ ಎಂದು ತಿಳಿಸಿ ನೇರವಾಗಿ ಆ ಕುಟುಂಬದ ಬಳಿ ಬರ್ತಾರೆ. ಏನು ನಿಮ್ಮ ಹೆಸರು? ಅಕ್ಬರ್. ಬರ್ತಾರೆ ನಿಮ್ಮ ಆಫೀಸಿಗೆಲ್ಲ ಸರ್. ನಮ್ಮ ಆಫೀಸ್ಗೆ ಬರ್ತಾ ಇದ್ದೀರಾ? ವಾಸ ಸರ್, ವಾಸ ಮಳೆ ಬಂದರೆ ಎಲ್ಲ ಸೋರುತ್ತೆ ಸರ್. ಮನೆ ಇವ್ರಿಗೆ ಇಂಪಾರ್ಟೆಂಟ್. ಇವಾಗ 100%. ಇವರು ಮನೆಯಲ್ಲೇ ಇರ್ತಾರಾ? ತಿಂದ್ಲು ಪಾಪ, ಈ ಥರ ಎಲ್ಲ ಆಗಿದೆ, ಏನಾದರೂ ಮಾಡಿ ಅಂದರೆ ಎಂಥವ್ರಿಗೂ ಮನಸ್ಸು ಕರಗುತ್ತೆ. ಆ ಅಮ್ಮ ಪಾಪ ಹತ್ಕೊಂಡ್ಬಿಟ್ರು ಪಾಪ. ನಮಗೆ ಬೇಜಾರಾಯಿತು. ಆಯಿತು, ಈಗ ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ. ನೀವ್ಯಾರು ಒಂಟಿ ಅಲ್ಲ, ನಾವೆಲ್ಲ ಜೊತೆಗಿದ್ದೀವಿ. ಓ ಅಣ್ಣ, ಅಳ್ಬೇಡ್ರಿ ನೋಡಿ, ಜೊತೆಗಿರೋದಕ್ಕೆ ನಾವೆಲ್ಲ ಬಂದಿರೋದು. ಆ ಒಂದು ಕುಟುಂಬಕ್ಕೆ ನೆರವಾಗಲು ಬಂದಂತಹ ಸಂದೀಪ್ ರೆಡ್ಡಿ ಅವರು ಆ ದಿನ ಆರ್ಥಿಕ ಸಹಾಯದೊಂದಿಗೆ ಇವರಿಗೆ ಬೇಕಾದಂತಹ ವ್ಯವಸ್ಥೆ ನನ್ನ ಕೈಲಾದ ಮಟ್ಟಿಗೆ ಮಾಡಿಕೊಡುತ್ತೇನೆ ಅಂತ ತಿಳಿಸಿದರು. ಈ ದಿನ ನಿಮಗೆ ಚಿತ್ರಣದಲ್ಲಿ ಕಾಣಿಸ್ತಾ ಇದೆ ಯಾವ ರೀತಿಯಾಗಿ ಆ ಸಲೀಂ ಕುಟುಂಬಕ್ಕೆ ಆಸರೆಯಾಗಿ ನಿಂತಹ, ನುಡಿದಂತೆ ನಡೆದಂತಹ ಸಂದೀಪ್ ರೆಡ್ಡಿ ಅನ್ನೋದನ್ನು ನಿಮಗಿರುವ ಈ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಅವರಿಗೆ ಬೇಕಾದಂಥ ಶೌಚಾಲಯದ ವ್ಯವಸ್ಥೆ, ಹಾಗೆ ಸೋರುತ್ತಿದ್ದ ಮನೆಯನ್ನು ಸಂಪೂರ್ಣವಾಗಿ ನವ ರೀತಿಯಾಗಿ ಸಿದ್ಧಪಡಿಸಿಕೊಟ್ಟಿದ್ದಾರೆ. ಜೊತೆಗೆ ಇಡೀ ಕುಟುಂಬದಕ್ಕೆ ಆಸರೆಯಾಗಿ ನಿಂತಿದ್ದಾರೆ. ಆ ಸಂದೀಪ್ ರೆಡ್ಡಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು CS ನ್ಯೂಸ್ ಕಡೆಯಿಂದ ಅರ್ಪಿಸ್ತಾ ಇದ್ದೇವೆ. ಸರ್, ನಿಮ್ಮ ಒಂದು ಸಾಮಾಜಿಕ ಕಳಕಳಿ, ನಿಮ್ಮ ಸಾಮಾಜಿಕ ಬದ್ಧತೆ, ಪ್ರತಿಯೊಬ್ಬ ನಾಯಕರು ಇದನ್ನು ಅನುಸರಿಸಿದ್ದೇ ಆದರೆ ಈ ಒಂದು ಸಮಾಜದಲ್ಲಿ ಯಾವ ಒಬ್ಬ ಬಡ ವ್ಯಕ್ತಿಯು ಇರುವುದಕ್ಕೂ ಸಾಧ್ಯವಿಲ್ಲ. ತಕ್ಕಲ್ಲಿ ನಾವು ಇದ್ದೀವಿ ಅಂತ ಹೇಳ್ಬಿಟ್ಟೋದ್ರು. ನಮ್ಮ ತಕ್ಕಲ್ಲಿ ನಮ್ಮ ಅಣ್ಣ ತಮ್ಮ ಮಕ್ಕಳಿಗೆ ನಮಗೆ ಸಪೋರ್ಟ್ ಮಾಡಿದ್ರು. ಎಲ್ಲರಿಗೂ ನಮಸ್ಕಾರ. HS ಗಾರ್ಡನ್ ಒಂದು ನಿವಾಸಿಯಾಗಿ ನಾನು ಇಲ್ಲಿ ಸಂದೀಪ್ ರೆಡ್ಡಿ ಅಣ್ಣವರು ಒಬ್ಬ ಸಲೀಂ ಅನ್ನೋರಿಗೆ ಸ್ವಲ್ಪ ಸಹಾಯ ಮಾಡಿದ್ದಾರೆ. ಸ್ವಲ್ಪ ಆರ್ಥಿಕ ಪರಿಸ್ಥಿತಿಯಲ್ಲಿ ಇದ್ದರು. ಅದಕ್ಕೋಸ್ಕರ ಸಂದೀಪ್ ಅಣ್ಣವರು ಬಂದು ಇಲ್ಲಿ ಸ್ವಲ್ಪ ಅವ್ರಿಗೆ ನೋಡಿ ಮಾತಾಡಿ ಎಲ್ಲನೂ ಸ್ವಲ್ಪ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ವಾಶ್ರೂಮ್ ಸಮಸ್ಯೆ ಇರಲಿಲ್ಲ, ಅದೆಲ್ಲ ಸ್ವಲ್ಪ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸಂದೀಪ್ ಅಣ್ಣ ಅವ್ರು ಹಿಂಗೆ ಮುಂದೆ ಕೆಲಸಗಳು ಮಾಡಿಕೊಳ್ಳಿ, ಬಡವರಿಗೆ ಅವ್ರು ಚೆನ್ನಾಗಿರಲಿ, ಹಂಗೆ ಇಲ್ಲಿ ಮಾಡಿಕೊಟ್ಟಿದ್ದ ಥರ ಶಶಿ ಮತ್ತು ಕಿರಣ್ ಅಣ್ಣ ಅವ್ರಿಗೂ ಸ್ವಲ್ಪ ತುಂಬ ಹೃದಯಪೂರ್ಣ ಧನ್ಯವಾದಗಳು ಹೇಳ್ತೀವಿ. ಹತ್ರ ಬಂದಾಗ ಸಲೀಮನ ಮನೆ ಕಂಡೀಷನ್ ನೋಡಿ ಸಂದೀಪ್ ಅಣ್ಣವ್ರು ಏನೋ ಕೆಲಸ ಮಾಡ್ಕೊಡ್ತೀವಿ ಅಂದರೆ ನಮ್ಮದು ಒಂದು ಸ್ವಲ್ಪ ಹಣ್ಣಿನ ಸೇವೆ ಇರಲಿ ಅಂತೇಳಿ ಅವ್ರ ಇನ್ಸ್ಪಿರೇಷನ್ ತೊಗೊಂಡು ನಮ್ಮ ಕೈಲಿ ಎಷ್ಟಾಗುತ್ತೋ ಸಣ್ಣದಾಗ ಒಂಚೂರು ಮಾಡಿಕೊಡ್ತೀವಿ. ಎಲ್ಲ ಅವ್ರ ಆಶೀರ್ವಾದ ಪ್ಲಸ್ ಅವ್ರ ಇನ್ಸ್ಪಿರೇಷನ್. HS ಗಾರ್ಡನ್ನಲ್ಲಿ ಸಲೀಂ ಅವರು ಒಂದು ಆಟೋ ಡ್ರೈವ್ ಮಾಡಿಕೊಂಡು ಇದ್ದಂತಹ ಮತ್ತು ಅವರೇ ಕುಟುಂಬನೆಲ್ಲ ನೋಡ್ಕೊಳ್ತಾ ಇದ್ದಂತಹ ಒಂದು ವಿಷಯ ಎಲ್ಲರಿಗೂ ಗೊತ್ತಿತ್ತು. ಸುಮಾರು ಒಂದು 2-3 ತಿಂಗಳಿಂದ ಬಂದಾಗ ಇದನ್ನು ತಮ್ಮದೇ ಆದ ಒಂದು ನನಗೆ ಖುಷಿ ಇದೆ. ನಿಮ್ಮ ಯೂಟ್ಯೂಬ್ ಚಾನಲ್ ಇದು ನ್ಯೂಸ್ ಮಾಡೋವಂಥ ನಿಮ್ಮಂತಹ ಮಾಧ್ಯಮದವ್ರ ಬಗ್ಗೆ ಒಳ್ಳೊಳ್ಳೆ ವಿಷಯಗಳನ್ನು ಜನಗಳ ಗಮನಕ್ಕೆ ತೊಗೊಂಬರ್ತೀರ. ಅದೇ ರೀತಿ ನಮ್ಮ ನರಸಿಂಹಮೂರ್ತಿ ಅಣ್ಣ ಅವರು ಈ ವಿಷಯವನ್ನು
ಇಡೀ ಚಿಕ್ಕಬಳ್ಳಾಪುರಕ್ಕೆ ಗೊತ್ತಾಗಂಗೆ ಒಂದು ವಿಡಿಯೋ ಮಾಡಿ ಏನು ಸಲೀಂ ಅವ್ರಿಗೆ ಹುಷಾರಿಲ್ದಿರೋ ಅಂಥದ್ದು ಮತ್ತು ಅವ್ರ ತಾಯಿಯವರು ತುಂಬ ನೋವಲ್ಲಿ ಅವತ್ತು ಹತ್ಕೊಂಡು ಹೇಳಿದಂಥದ್ದು ಇಡೀ ಚಿಕ್ಕಬಳ್ಳಾಪುರಕ್ಕೆ ಮನಕಲುಕುವಾದಂತಹ ಒಂದು ಸನ್ನಿವೇಶನ ತಾವು ತೋರಿಸಿದ್ರಿ. ಅದನ್ನು ನೋಡಿದಂಥ ನಾವೆಲ್ಲ ಅವತ್ತು ಬಂದ್ವಿ ಇಲ್ಲಿಗೆ. ಬಂದು ಅವ್ರಿಗೆ ಟ್ರೀಟ್ಮೆಂಟ್ಗೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡು ನಾವು ಬಂದಿದ್ದು. ನೋಡಿದ್ರೆ ಅವರ ಟ್ರೀಟ್ಮೆಂಟ್ಗಿಂತ ಅವ್ರ ಮನೆ ಸ್ಥಿತಿ ಬೇರೆ ಗಂಭೀರವಾಗಿತ್ತು, ಮನೆ ಸುರಿಯೋಂಗಿತ್ತು. ಇಲ್ಲೆಲ್ಲ ನಿಜಕ್ಕೂ ಓಡಾಡೋಕ್ಕೆ ಇನ್ನೊಂದಕ್ಕೆ ಕಷ್ಟ ಆಗ್ತಿತ್ತು. ಆ ಮನುಷ್ಯ ಇಡೀ ಏನು ಪ್ರಪಂಚನೇ ತಲೆ ಮೇಲೆ ಬಿದ್ದಿದೆ ಅನ್ನೋ ಥರ ಪಾಪ ಪ್ರೆಷರ್ ತಗೊಂಡು ಆ ನೋವಲ್ಲಿದ್ದರು. ಅವತ್ತು ಬಂದು ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿದ್ವಿ. ಟ್ರೀಟ್ಮೆಂಟ್ಗೂ ಸಹ ಏನು ಮಾಡೋಕ್ಕಾಗುತ್ತೆ ಎಲ್ಲದೂ ನಾವು ಪ್ರಯತ್ನ ಪಡೋವಂಥ ಕೆಲಸ ನಾವು ಮಾಡಿದ್ವಿ ಆ ಟೈಮಲ್ಲಿ. ಆದರೆ ಅದಕ್ಕಿಂತ ಹೆಚ್ಚಾಗಿ ನಾವೇನು ಮಾಡಿದ್ವಿ, ಮನೆ ನೀಟ್ ಮಾಡೋಣ, ತುಂಬ ಸುರಿಯೋದು, ಇದನ್ನೆಲ್ಲ ಸರಿ ಮಾಡೋಣ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಕೈ ಹಾಕಿ ಒಂದು ಸಂಕಲ್ಪ ಮಾಡಿದ್ವಿ. ಇಮ್ಮಿಡಿಯೇಟ್ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಹೇಳಿದೆ. ನಿಮ್ಗೆ ಗೊತ್ತಿದೆ ನನ್ನ ಯುವ ಮಿತ್ರರ ಪಡೆ ನಮಗೆ ದೊಡ್ಡದು, ನನ್ನ ಅದೃಷ್ಟ. ಎಲ್ಲರೂ ಇಮ್ಮಿಡಿಯೇಟ್ ಕೆಲಸ ಸ್ಟಾರ್ಟ್ ಮಾಡಿದ್ರು. ಜೊತೆಗೆ ಇಲ್ಲಿ ವಿಶೇಷವಾಗಿ ನಾನು ನೆನೆಸ್ಕೊಬೇಕಾಗಿರೋದು ನನ್ನ ಸ್ನೇಹಿತರಾದ ಕಿರಣ್ ಮತ್ತು ನನ್ನ ಸ್ನೇಹಿತ, ನನ್ನ ತಮ್ಮ ಶಶಿ, ಶ್ರೀರಾಮ್ಪುರದ ಶಶಿ. ಅವ್ರು ಹೇಳಿದ್ರು, ಅಣ್ಣ ಇಬ್ಬರು ನಮ್ಮ ಕಿರಣ್ ಬಂದ್ಬಿಟ್ಟು ಏನು ಇದರಲ್ಲೇ ಇದ್ದಾರೆ, ಏನು ಸಿವಿಲ್ ಇಂಜಿನಿಯರಿಂಗ್ ಮಾಡಿದಂಥವ್ರು, ಅವರು ಬೇರೆ ಬೇರೆ ಬಿಲ್ಡಿಂಗ್ನ ಕನ್ಸ್ಟ್ರಕ್ಷನ್ ಮಾಡೋವಂಥದ್ದು. ಅಣ್ಣ ನಮ್ಮ ಹತ್ರನೇ ತುಂಬ ಮೆಟೀರಿಯಲ್ ಎಲ್ಲ ಇರುತ್ತೆ, ನಾವು ಅದನ್ನು ಯೂಸ್ ಮಾಡಿ ನೀವೇನೂ ₹1 ಕೊಡಬೇಡಿ, ನಾವು ಮಾಡ್ತೀವಿ ಅಂತಂದರು. ಅದೇ ರೀತಿ ಇವತ್ತು ಸುಸಜ್ಜಿತವಾಗಿ ಈ ಮನೆಯನ್ನು, ಜೊತೆಗೆ ಶೌಚಾಲಯವನ್ನು, ಹೆಣ್ಮಕ್ಳಿರುವಂಥದ್ದು 4 ಜನ ಹೆಣ್ಮಕ್ಳಿದ್ದಾರೆ. ಏನು ಅಂಗವಿಕಲ ಮಗು ಒಂದಿದೆ ಇವ್ರಿಗೆ. 4 ಜನ ಹೆಣ್ಮಕ್ಳಿರುವಂತಹ ಕುಟುಂಬ. ಒಂದು ಶೌಚಾಲಯ ಬೇಕೇ ಬೇಕಿತ್ತು. ಇದು ಮೊದಲಿದ್ದಂಥ ಶೌಚಾಲಯ ತುಂಬ ಅಧ್ವಾನ ಆಗಿತ್ತು. ಎಲ್ಲವನ್ನು ಸುಸಜ್ಜಿತವಾಗಿ ಮಾಡಿ ಸುಮಾರು ಹಣವನ್ನು ಹಾಕಿ, ತಮ್ಮ ಕಷ್ಟದಿಂದ ದುಡಿದಂಥ ಹಣವನ್ನು ಹಾಕಿ ಇವತ್ತು ಆ ಸಂಸಾರಕ್ಕೆ ನಾವು ಆಸರೆಯಾಗಿ ನಿಂತರು. ಸಮಾಜ ಅನ್ನೋದಕ್ಕೆ ನಿಜವಾದ ಅರ್ಥವನ್ನು ನನ್ನ ಸ್ನೇಹಿತರು ಇವತ್ತು ಕೊಟ್ಟಿದ್ದಾರೆ. ಆ ಒಂದು ಏನು ಮನೆ ಪರಿಸ್ಥಿತಿ ಚೆನ್ನಾಗಾಗಿರೋದು ನೋಡಿ ಮನುಷ್ಯನ ಆತ್ಮವಿಶ್ವಾಸ ಒಂದಿದ್ದರೆ ಏನು ಬೇಕಾದರೂ ಗೆಲ್ಬೋದು ಅನ್ನೋದಕ್ಕೆ ನಮ್ಮ ಸಲೀಂ ಅವರು, ನಾನು ಇವಾಗ ಸಲೀಂ ಅವ್ರು ಬಂದಿದ್ದ ತಕ್ಷಣ ನೋಡಿದ ತಕ್ಷಣ ನಿಜವಾಗ್ಲೂ ನಂಗೆ ಆಶ್ಚರ್ಯ ಆಗೋಯ್ತು. ನೀವು ವಿಡಿಯೋ ಮಾಡೋಂಗಿದ್ರೆ ಆವತ್ತಿನ ಸಲೀಮ್ನ ಮತ್ತು ಇವತ್ತಿನ ಸಲೀಮ್ನ ತಾವು ತೋರಿಸ್ಬೇಕು. ಮನುಷ್ಯನ ಆತ್ಮವಿಶ್ವಾಸ ಇದ್ದರೆ ಹೆಂಗೆ ನಿಂತ್ಕೊತಾನೆ ಎದ್ದು ಅಂತ ಹೇಳ್ಬಿಟ್ಟು ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಈಗ ಮತ್ತೆ ಆಟೋ ಓಡಿಸ್ತಿದ್ದಾರೆ, ಕುಡ್ತಾ ಬಿಟ್ಟಿದ್ದಾರೆ, ಸಂಸಾರ ಖುಷಿಯಾಗಿದೆ. ಈ ತಾಯಿಯ ಖುಷಿ ಅಂತೂ ಹೇಳೋದೇ ಬೇಡ. ಇವರು ನಿಜವಾಗ್ಲಿ ಇರೋಬ್ರು, ನಾವಲ್ಲ. ಕ್ರೆಡಿಟ್ನ ಕದಿಬಾರ್ದು ಯಾವತ್ತು. ಋಣ ಅಲ್ಲ, ನಾವು ಯಾವಾಗಲೂ ನಿಮ್ಮಂಗೆ ನಿಮ್ಮ ಕುಟುಂಬದಂಗೆ ಇರ್ತೀವಿ. ಒಳ್ಳೇದು ಮಾಡಿ ಎಲ್ಲ ಹಣ್ಣು ಚೆನ್ನಾಗಿರ್ಬೇಕು ಅಷ್ಟೇ. ನನಗೆ ಕನ್ನಡ ಮಾತಾಡೋಕ್ಕೆ ಬರೋಲ್ಲ. ನನಗೆ ತುಂಬ ಥ್ಯಾಂಕ್ಸ್. ಇದೆಲ್ಲ ಸೋತಾ ಇತ್ತು, ಮನೆ ಬಾತ್ರೂಮ್ ಹೋಗೋಕ್ಕೂ ಕಷ್ಟ ಆಗ್ತಾ ಇತ್ತು. ಆಯ್ತಮ್ಮ, ತಲೆ ನಾವಿದ್ದೀವಲ್ಲ ನಿಮ್ಮ ಜೊತೆ. ರೈಟ್, ಥ್ಯಾಂಕ್ ಯು. ಚೆನ್ನಾಗಿ ಓದ್ಬೇಕು ನೀವು, ಚೆನ್ನಾಗಿ ಓದಿಸ್ಬೇಕು ಹೆಣ್ಮಗುನ. ಮತ್ತೆ ಮದುವೆಗಿದ್ವೆ ಮಾಡ್ಬಿಟ್ಟಿರಾ ಸಲೀಮಣ್ಣ, ಮದುವೆಗಿದ್ವೆ ಮಾಡ್ಬಿಟ್ಟು ಆಮೇಲೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಚೆನ್ನಾಗಿ ಓದ್ಬೇಕಮ್ಮ. ಬಾಯ್, ಹೋಗಿ ಬರ್ತೀನಿ, ಹೋಗಿ ಬರ್ತೀನಿ.